ನಿಮ್ಮ ಹಳೆಯ ಚಿನ್ನದ ಒಡವೆನ ಅಧಿಕ ಬೆಲೆಗೆ ಮಾರಬೇಕೆ? ಆಟಿಕಾಗೆ ಕಾಲ್ ಮಾಡಿ 8880 ಅಟ್ಟಿಕಾ ಗೋಲ್ಡ್ ಕಂಪನಿ. ಮಂತ್ರಾಲಯದಲ್ಲಿ ಸಪ್ತರಾತ್ರೋತ್ಸವಕ್ಕೆ ಚಾಲನೆ ನೀಡಲಾಗಿದೆ. ಮಂತ್ರಾಲಯ ರಾಘವೇಂದ್ರ ಸ್ವಾಮಿಗಳ ಆರಾಧನಾ ಮಹೋತ್ಸವ ನೆರವೇರಲಿದ್ದು, ರಾಯರ 355ನೇ ಆರಾಧನಾ ಮಹೋತ್ಸವಕ್ಕೆ ಶ್ರೀಗಳಿಂದ ಚಾಲನೆ ಸಿಕ್ಕಿದೆ. ಮಂತ್ರಾಲಯ ರಾಘವೇಂದ್ರ ಸ್ವಾಮಿಗಳ ಆರಾಧನಾ ಮಹೋತ್ಸವ ನೆರವೇರಲಿದ್ದು, ರಾಯರ 355ನೇ ಆರಾಧನಾ ಮಹೋತ್ಸವಕ್ಕೆ ಶ್ರೀಗಳಿಂದ ಚಾಲನೆ ಸಿಕ್ಕಿದೆ. ಧ್ವಜಾರೋಹಣದೊಂದಿಗೆ ಆರಾಧನಾ ಮಹೋತ್ಸವಕ್ಕೆ ಚಾಲನೆ ನೀಡಲಾಗಿದೆ. ಪೀಠಾಧಿಪತಿ ಸುಬುಧೇಂದ್ರ ತೀರ್ಥರಿಂದ ಧ್ವಜಾರೋಹಣ ನೆರವೇರಿದ್ದು, ಲಕ್ಷ್ಮೀ ಪೂಜೆ, ಗೋಪೂಜೆ, ಧಾನ್ಯ ಪೂಜೆ, ಅಶ್ವ ಪೂಜೆ ನೆರವೇರಿದೆ. ಆರಾಧನಾ ಮಹೋತ್ಸವ ಹಿನ್ನೆಲೆ ಅಲಂಕಾರಗೊಂಡಿದೆ ಶ್ರೀಮಠ. ವಿದ್ಯುತ್ ದೀಪಗಳಿಂದ ಶ್ರೀಮಠ ಅಲಂಕಾರಗೊಂಡಿದೆ. ಈ ಹಿನ್ನೆಲೆ ರಾಯರ ವೃಂದಾವನದಲ್ಲಿ ಸಂಭ್ರಮ ಮನೆ ಮಾಡಿದೆ. ಆಗಸ್ಟ್ 27ರಿಂದ ಸೆಪ್ಟೆಂಬರ್ 2ರವರೆಗೆ ಆರಾಧನಾ ಮಹೋತ್ಸವ ನೆರವೇರಲಿದೆ. 7 ದಿನಗಳ ಕಾಲ ಸುಬುಧೇಂದ್ರ ತೀರ್ಥ ಅವರ ನೇತೃತ್ವದಲ್ಲಿ ಕಾರ್ಯಕ್ರಮ ನೆರವೇರಲಿದೆ. ಇಂದಿನಿಂದ ಮಂತ್ರಾಲಯದಲ್ಲಿ ಗುರು ರಾಘವೇಂದ್ರ ಸ್ವಾಮಿಗಳ 355ನೇ ಆರಾಧನಾ ಮಹೋತ್ಸವ ನಡೆಯಲಿದೆ. ಹಾಗಾಗಿ ಇವತ್ತು ಸಂಜೆ ಮಠದ ಪೀಠಾಧಿಪತಿ ಸುಬುಧೇಂದ್ರ ತೀರ್ಥ ಸ್ವಾಮೀಜಿಯವರು ಧ್ವಜಾರೋಹಣ ಮೂಲಕ ಸಪ್ತರಾತ್ರೋತ್ಸವಕ್ಕೆ ಚಾಲನೆ ನೀಡಿದ್ದಾರೆ. ಇನ್ನು ಈ ವೇಳೆ ಗೋಪೂಜೆ, ಗಜಪೂಜೆ, ಅಶ್ವಪೂಜೆ, ಧಾನ್ಯ ಪೂಜೆಯನ್ನ ಮಾಡಿ ಚಾಲನೆಯನ್ನ ನೀಡಿದ್ದಾರೆ. ಸೆಪ್ಟೆಂಬರ್ 2ರವರೆಗೆ ಈ ಒಂದು ಕಾರ್ಯಕ್ರಮ ನೆರವೇರಲಿದೆ. ಒಟ್ಟಾರೆ 7 ದಿನಗಳ ಕಾಲ ಸಪ್ತರಾತ್ರೋತ್ಸವ ನಡೆಯಲಿದ್ದು, ಆಗಸ್ಟ್ 29ಕ್ಕೆ ಪೂರ್ವಾರಾಧನೆ, ಆಗಸ್ಟ್ 30ಕ್ಕೆ ಮಧ್ಯಾರಾಧನೆ, ಇನ್ನು ಆಗಸ್ಟ್ 31ಕ್ಕೆ ಉತ್ತರ ಆರಾಧನೆ ನಡೆಯಲಿದೆ. ಜೊತೆಗೆ ಮಠದ ಆವರಣದಲ್ಲಿ ತೀರ್ಥ ಪುಷ್ಕರಣಿಯಲ್ಲಿ 3 ದಿನ ತೆಪ್ಪೋತ್ಸವ ಕೂಡ ನೆರವೇರಲಿದೆ. ಒಟ್ಟಾರೆ 7 ದಿನಗಳ ಕಾಲ ಈ ಒಂದು ಸಪ್ತರಾತ್ರೋತ್ಸವ ನೆರವೇರಲಿದೆ. ಸುಬುಧೇಂದ್ರ ತೀರ್ಥರ ನೇತೃತ್ವದಲ್ಲಿ ಈ ಎಲ್ಲ ಕಾರ್ಯಕ್ರಮಗಳು ನೆರವೇರಲಿದೆ. ಮುನ್ನೂರ 55ನೇ ವರ್ಷದ ರಾಘವೇಂದ್ರ ಸ್ವಾಮಿಗಳವರ ಆರಾಧನಾ ಅಂಗವಾಗಿ ಸಪ್ತರಾತ್ರೋತ್ಸವವು ಇಂದಿನಿಂದ ವಿದ್ಯುಕ್ತ ಚಾಲನೆಗೊಂಡಿದೆ. ಇಂದಿನಿಂದ ನಡೆಯುವ 7 ದಿವಸದ ಕಾರ್ಯಕ್ರಮವನ್ನು ಮಾಧ್ಯಮದ ಬಳಗದವರು ವಿಶೇಷವಾಗಿ ದೇಶದ ಉದ್ದಗಲಕ್ಕೂ ಕೂಡ ಪ್ರಸಾರವನ್ನು ಮಾಡ್ತಾ ಇದ್ದಾರೆ. ಮಾಧ್ಯಮಗಳ ಮೂಲಕವಾಗಿ ವೀಕ್ಷಿಸಿ ಗುರುಗಳ ಅನುಗ್ರಹವನ್ನು ಪಡೆಯುವಂತಹ ಸಮಸ್ತ ಸದ್ಭಕ್ತರಿಗೂ ಕೂಡ ಗುರುರಾಜರ ಅನುಗ್ರಹ ಇರಲಿ ಅಂತ. ಇವತ್ತು ಧ್ವಜಾರೋಹಣ, ಗೋಪೂಜಾ, ಅಶ್ವಪೂಜಾ, ಧ್ವಜ ವಂದನೆ, ಧ್ವಜ ಪೂಜೆ, ವೇದಿಕಾ ಉದ್ಘಾಟನೆ ಮತ್ತು ಧಾನ್ಯ ಪೂಜೆ ಮೊದಲಾದ ಕಾರ್ಯಕ್ರಮಗಳು ಇವತ್ತು ನಡೆಯಲಿವೆ.